In the last session, we discussed about the infrastructure development and education, and now we are going to discuss about the energy. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿ ಕ್ರಿಯೆಯಲ್ಲಿ ಈ ಒಂದು ವಿದ್ಯುತ್ ಶಕ್ತಿಯ ಪಾತ್ರವನ್ನು ಒತ್ತಿ ಹೇಳುವ ಅಗತ್ಯವೇ ಇಲ್ಲ. ಆಧುನಿಕ ಯುಗದಲ್ಲಿ ವಿದ್ಯುತ್ ಶಕ್ತಿಯ ಸಹಾಯವಿಲ್ಲದೆ ಆರ್ಥಿಕತೆ ಯಾವ ಕ್ಷೇತ್ರದಲ್ಲಿಯೂ ಕೂಡ ಕಾರ್ಯಚಟುವಟಿಕೆಯನ್ನು ಮುನ್ನಡೆಸಲು ಸಾಧ್ಯವಾಗದ ಹಂತವನ್ನು ತಲುಪಿದ್ದೇವೆ. ಬೇರೆ ಮಾತಿನಲ್ಲಿ ಹೇಳೋದಾದರೆ ಆರ್ಥಿಕ ಅಭಿವೃದ್ಧಿ ಕ್ರಿಯೆ ಮತ್ತು ಸಂಪೂರ್ಣ ಜೀವನವು ವಿದ್ಯುತ್ ಶಕ್ತಿಯೊಡನೆ ಹಾಸುಹೊಕ್ಕಾಗಿದೆ. ವಿದ್ಯುತ್ ಶಕ್ತಿಯ ಅಕಾಲಿಕ ಪೂರೈಕೆ ಮತ್ತು ಕೊರತೆಯ ಪರಿಣಾಮವಾಗಿ ಉತ್ಪಾದನೆ ಕುಂಠಿತವಾಗುತ್ತದೆ ಮತ್ತು ಉತ್ಪಾದನೆ ಕ್ರಿಯೆ ನಿಂತು ಹೋಗುತ್ತದೆ ಎಂಬ ಸಂಗತಿಯನ್ನು ಅರಿತಾಗ ವಿದ್ಯುತ್ ಶಕ್ತಿಯ ಪ್ರಾಮುಖ್ಯತೆ ಎಷ್ಟು ಎಂಬುದು ನಮಗೆ ಮನದಟ್ಟಾಗ್ತದೆ. ಸೊ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಎನರ್ಜಿ. ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಸೊ ಈಗ ಎಲೆಕ್ಟ್ರಿಸಿಟಿ is realized when we are aware of the fact that the result of the premature supply and shortage of electricity can be reduced and production stops. The importance of electricity. The importance of electricity in economic development can be understood from the factors outlined below. First one, domestic uses. Electricity is widely used for lighting, cooking and other purposes. The same electricity is essential for street lighting system. We are in an age where the light of electricity is dark. ಅಂದರೆ ಕೃಷಿ ಅಭಿವೃದ್ಧಿ ಅನ್ನುವಂಥದ್ದು ಈ ಒಂದು ಎಲೆಕ್ಟ್ರಿಸಿಟಿಯಿಂದ ಮಾತ್ರ ಆಗ್ತದೆ. ಸೆಕೆಂಡ್ ಒನ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್. Electricity plays an important role in the economic development of agriculture. Artificial irrigation is predominantly dependent on electricity. Electricity is essential for pumping water from groove wells. Due to shortage of electricity and premature supply of the progress of agriculture in India has been stunted and residential crop losses are occurring. ಕೃಷಿ ಅಭಿವೃದ್ಧಿ ಅನ್ನೋದಕ್ಕೆ ಈ ಒಂದು ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅಥವಾ ಎನರ್ಜಿ ಅನ್ನುವಂಥದ್ದು ಬೇಕೇ ಬೇಕು. ವಿದ್ಯುತ್ ಶಕ್ತಿಯ ಕೃಷಿ ಅಭಿವೃದ್ಧಿಯ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಕೃತಕ ನೀರಾವರಿಯು ಪ್ರಮುಖವಾಗಿ ವಿದ್ಯುತ್ ಶಕ್ತಿಯನ್ನು ಅವಲಂಬಿಸಿದೆ. ತೋಡು ಬಾವಿಗಳಿಂದ ನೀರೆತ್ತುವ ಯಂತ್ರಗುಚ್ಛಗಳಿಂದ ನೀರನ್ನು ಹಾಯಿಸಲು ಏತ ನೀರಾವರಿ ಮುಂತಾದವುಗಳಿಗೆ ವಿದ್ಯುತ್ ಶಕ್ತಿಯ ಅತ್ಯವಶ್ಯಕವಾಗಿದೆ. ವಿದ್ಯುತ್ ಶಕ್ತಿಯ ಕೊರತೆ ಮತ್ತು ಅಕಾಲಿಕ ಪೂರೈಕೆಯಿಂದಾಗಿ ಭಾರತದ ಕೃಷಿ ಪ್ರಗತಿಯು ಕುಂಠಿತಗೊಂಡಿದೆ ಮತ್ತು ಅಪಾರ ಪ್ರಮಾಣದ ಬೆಳೆ ನಷ್ಟವೂ ಕೂಡ ಸಂಭವಿಸುತ್ತದೆ. ಹಾಗಾಗಿ ಕೃಷಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಅತ್ಯವಶ್ಯಕ. ಎಲೆಕ್ಟ್ರಿಸಿಟಿ ಇಲ್ಲದೆ ಹೋದರೆ ಕೃಷಿ ಅಭಿವೃದ್ಧಿ, ಉತ್ಪಾದನೆ ಇದೆಲ್ಲವೂ ಕೂಡ ಕುಂಠಿತವಾಗ್ತದೆ. ಸೊ ನೆಕ್ಸ್ಟ್ ಒನ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ವಿದ್ಯುತ್ ಶಕ್ತಿಯ ಹೊರತು ಕೈಗಾರಿಕಾ ಅಭಿವೃದ್ಧಿ ಅಸಾಧ್ಯವಾದ ಕಾರ್ಯವಾಗಿದೆ. ಯಂತ್ರಗಳು ಚಲಿಸಲು ವಿದ್ಯುತ್ ಶಕ್ತಿ ಬೇಕೇ ಬೇಕು, ಅನಿವಾರ್ಯ. ಕೃಷಿ ಆಧಾರಿತ ಕೈಗಾರಿಕೆಗಳು, ಅದರಲ್ಲೂ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿಗಳು ಅಂತ ಏನು ಕರಿತೀವಿ, ಕೃಷಿ ಆಧಾರಿತ ಕೈಗಾರಿಕೆಗಳು, ಇವುಗಳಿಗೆ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಅನಿವಾರ್ಯ. ಗೃಹ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಅಕ್ಕಿ ಗಿರಣಿಗಳು, ರೈಸ್ ಮಿಲ್ಸ್, ಇವೆಲ್ಲವೂ ಕೂಡ ಡಿಪೆಂಡ್ ಆನ್ ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿ ಇಲ್ಲದೆ ಹೋದರೆ ಕೆಲಸ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ವಿದ್ಯುತ್ ಶಕ್ತಿಯ ತೀವ್ರ ಕೊರತೆಯ ಕಾರಣದಿಂದಾಗಿ ಭಾರತದಲ್ಲಿ ಬಹುತೇಕ ಕೈಗಾರಿಕೆಗಳು ತಮ್ಮ ಪ್ರತಿಷ್ಠಾಪಿತ ಸಾಮರ್ಥ್ಯದಷ್ಟು ಉತ್ಪಾದನೆ ಮಾಡಲಾರದೆ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಅಂದರೆ ಅವುಗಳಿಗೆ ಉತ್ಪಾದನೆ ಮಾಡುವ ಸಾಮರ್ಥ್ಯ ಇದೆ, ಬಟ್ ಲ್ಯಾಕ್ ಆಫ್ ಎಲೆಕ್ಟ್ರಿಸಿಟಿ ಆರ್ ದ ಸ್ಕೇರ್ಸಿಟಿ ಆಫ್ ಎಲೆಕ್ಟ್ರಿಸಿಟಿ. ವಿದ್ಯುತ್ತಿನ ಕೊರತೆಯಿಂದಾಗಿ ಅವುಗಳಿಗೆ ಉತ್ಪಾದನೆ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಅವುಗಳಿಗೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಸಂಕಷ್ಟದಲ್ಲಿ ಇವತ್ತು ಭಾರತದ ಕೈಗಾರಿಕೆಗಳು ಸಿಲುಕಿದವೆ ಅಂತಂದರೆ ಅದಕ್ಕೆ ಕಾರಣ ದ ಸ್ಕೇರ್ಸಿಟಿ ಆಫ್ ಎಲೆಕ್ಟ್ರಿಸಿಟಿ. ಇದು ಕಡಿಮೆ ಉತ್ಪಾದನೆ ಮತ್ತು ನಿರುದ್ಯೋಗಕ್ಕೆ ಕಾರಣವಾಗುತ್ತದೆ. ಯಾವುದು? ದ ಸ್ಕೇರ್ಸಿಟಿ ಆಫ್ ಎಲೆಕ್ಟ್ರಿಸಿಟಿ ಆಯಿತು ಅಂತಂದರೆ ಉತ್ಪಾದನೆ ಕಡಿಮೆ ಆಗ್ತದೆ. ಉತ್ಪಾದನೆ ಕಡಿಮೆ ಆಗೋದ್ರಿಂದಾಗಿ ನಿರುದ್ಯೋಗದ ಪ್ರಮಾಣ ಸಂಭವಿಸುತ್ತದೆ. ಆದ್ದರಿಂದ ವಿದ್ಯುತ್ ಶಕ್ತಿಯು ಕೈಗಾರಿಕಾ ಅಭಿವೃದ್ಧಿಯ ಮೂಲಕ ಸಮಗ್ರ ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಅತ್ಯವಶ್ಯಕವಾಗಿದೆ. ಫೋರ್ತ್ ಒನ್, ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಉದ್ಯೋಗಾವಕಾಶಗಳ ಹೆಚ್ಚಳ. ಡೆವಲಪ್ಮೆಂಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಸೆಕ್ಟರ್ allows for
an increase in employment opportunities. Activities such as the constructions of power plants, the generation of and distribution of electricity, and the ability to create thousands of jobs. ಸೊ ನಾಲ್ಕನೇದಾಗಿ ಈ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಸಿಟಿದು ಏನಪ್ಪ ಅಂತಂದರೆ ಉದ್ಯೋಗಾವಕಾಶಗಳ ಹೆಚ್ಚಳ. ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ವಲಯ ಅಭಿವೃದ್ಧಿಯು ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೆ ಅವಕಾಶ ಮಾಡಿಕೊಡುತ್ತದೆ. ವಿದ್ಯುತ್ ಸ್ಥಾವರಗಳ ನಿರ್ಮಾಣ, ವಿದ್ಯುತ್ ಶಕ್ತಿಯ ಉತ್ಪಾದನೆ, ಪೂರೈಕೆ, ವಿತರಣೆ ಮುಂತಾದ ಚಟುವಟಿಕೆಗಳು ಸಹಸ್ರಾರು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಪಡೆದಿವೆ. ದಟ್ ಈಸ್ ವೈ ದ ಎಲೆಕ್ಟ್ರಿಸಿಟಿ ಹ್ಯಾಸ್ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ಈ ಒಂದು ವಿದ್ಯುತ್ ಶಕ್ತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಇದು ನಂತರದಲ್ಲಿ ಡೆವಲಪ್ಮೆಂಟ್ ಆಫ್ ಇಂಡಿಕೇಟರ್ಸ್. Electricity is an important indicator of economic development. Electricity is an important indicator of economic development. A country with a high rate of power generation and timely and unlimited supply of electricity for all activities is considered a pioneer in development. The lack of electricity is a sign of the country's ಅಂಡರ್ ಡೆವಲಪ್ಮೆಂಟ್. ಸೊ ಹೀಗಾಗಿ ಈ ಒಂದು ವಿದ್ಯುತ್ ಶಕ್ತಿಯು ಅಭಿವೃದ್ಧಿಯ ಸೂಚಿ, ಡೆವಲಪ್ಮೆಂಟ್ ಆಫ್ ಇಂಡಿಕೇಟರ್ಸ್, ವಿದ್ಯುತ್ ಶಕ್ತಿಯ ಆರ್ಥಿಕ ಅಭಿವೃದ್ಧಿ ಮಹತ್ವದ ಸೂಚಿಯಾಗಿದೆ. ವಿದ್ಯುತ್ ಶಕ್ತಿಯ ಉತ್ಪಾದನೆ ಅಧಿಕವಾಗಿರುವ ಮತ್ತು ಎಲ್ಲ ಚಟುವಟಿಕೆಗಳಿಗೆ ಸಕಾಲಕವಾಗಿ ಅಂದರೆ ಸಕಾಲದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿ ಪೂರೈಕೆಯಾಗುತ್ತಿರುವ ದೇಶವು ಆರ್ಥಿಕ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ದೇಶವೆಂದು ಪರಿಗಣಿಸಲ್ಪಡುತ್ತದೆ. ವಿದ್ಯುತ್ ಶಕ್ತಿಯ ಕೊರತೆಯು ದೇಶದ ಅನಾಭಿವೃದ್ಧಿಯ ಸಂಕೇತವಾಗಿದೆ. ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಅತ್ಯವಶ್ಯಕ. ವಿದ್ಯುತ್ ಶಕ್ತಿ ಇಲ್ಲದೆ ಹೋದರೆ ಸೊ ನಾವು ಈ ಒಂದು ದೇಶದ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಎನರ್ಜಿಯನ್ನು ಯಾವ ರೀತಿ ಉತ್ಪಾದನೆ ಮಾಡಬಹುದು ಅಂತಂದರೆ ಒಂದು ಸಮುದ್ರದ ಅಲೆಗಳ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಪ್ರೊಡಕ್ಟ್ ಮಾಡಬಹುದು. ಕಲ್ಲಿದ್ದಲಿನಿಂದ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡ್ಬೋದು. ಹಾಗೆ ನೀರಿನಿಂದ ಅಂದರೆ ಜಲವಿದ್ಯುತ್ತನ್ನು ನಾವು ಎನರ್ಜಿನ ಪ್ರೊಡಕ್ಷನ್ ಮಾಡ್ಬೋದು. ಸಮುದ್ರದ ಅಲೆಗಳಿಂದ ವಿದ್ಯುತ್ತನ್ನು ತಯಾರು ಮಾಡ್ಬೋದು. ಅಣುಶಕ್ತಿಯಿಂದ ಎನರ್ಜಿಯನ್ನು ಪಡ್ಕೊಳ್ಬೋದು. ಹಾಗೆ ಸೋಲರ್ನಿಂದ ಎನರ್ಜಿಯನ್ನು ಪಡ್ಕೋಬೋದು. ಇಷ್ಟೆಲ್ಲ ವಿವಿಧ ರೀತಿಯ ಎಲೆಕ್ಟ್ರಿಸಿಟಿ ಎನರ್ಜಿ ಪ್ರೊಡಕ್ಷನ್ಸ್ ಇದ್ದರೂ ಕೂಡ ಭಾರತದಂತಹ ದೇಶಕ್ಕೆ ಇವತ್ತಿಗೂ ಕೂಡ ಸಾಕಷ್ಟು ಪ್ರಮಾಣದ ವಿದ್ಯುತ್ ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇನ್ ಕೇಸ್ ವಿದ್ಯುತ್ತಿನ ಪೂರೈಕೆಯನ್ನು ಸಕಾಲಿಕವಾಗಿ ಅನಿಯಮಿತವಾಗಿ ಸಪ್ಲೈ ಮಾಡಿದ್ದೇ ಆದರೆ ಕೈಗಾರಿಕೆಗಳು ಮತ್ತು ಕೃಷಿ ಚಟುವಟಿಕೆ ಸರಾಗವಾಗಿ ನಡೆದು ದೇಶದ ಅಭಿವೃದ್ಧಿ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಹಾಗಾಗಿ ಎನರ್ಜಿ ಈಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಫಾರ್ ದಿ ಡೆವಲಪ್ಮೆಂಟ್. ಈ ಶಕ್ತಿ ಸಂಪನ್ಮೂಲ ಅಂತ ಏನು ಕರಿತೀವಿ, ಸೊ ಇದು ಒಂದು ರಾಷ್ಟ್ರದ ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಸೊ ಹಾಗಾಗಿ ಈ ಒಂದು ಎನರ್ಜಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮೂಲ ಸೌಲಭ್ಯವಾಗಿದೆ. ಎನರ್ಜಿ ಇಲ್ಲದ ಹೊರತು ಈ ರಾಷ್ಟ್ರದ ಅಭಿವೃದ್ಧಿಯನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಈ ಎನರ್ಜಿ ಅನ್ನುವಂಥದ್ದು ಅತ್ಯವಶ್ಯಕ. ಹಾಗಾಗಿ ಎನರ್ಜಿಯ ಮಹತ್ವವನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಥ್ಯಾಂಕ್ ಯು.